ಯೇಸು ಎಲ್ಲ ಕಡೆ ಬೋಧನೆ ಮಾಡಲಿಲ್ಲ. But Jesus did not do it everywhere. ಎಲ್ಲ ಕಡೆ ರೊಟ್ಟಿಯನ್ನ ದ್ರಾಕ್ಷರಸವನ್ನ ಆತನು ಮಾಡಲಿಲ್ಲ. ಪರಲೋಕದಿಂದ ರೊಟ್ಟಿ ಮೀನನ್ನು ಯಾವಾಗ್ಲೂ ಆತನು ಕೊಡ್ಲಿಲ್ಲ. He always did not give food from heaven or turn water into wine. ಎಲ್ಲ ಕಡೆ ಮಾಡಿದ ದೊಡ್ಡ ಕಾರ್ಯ ಏನಂದ್ರೆ, but something which he did everywhere ಜನರನ್ನ ಬಂಧನದಿಂದ ಬಿಡಿಸುತ್ತಾ, to deliver people from the bondage they came with, ಸಹಾಯ ಮಾಡ್ತಾ, and to help them, ರೋಗ ವಾಸಿ ಮಾಡ್ತಾ, to heal their sickness, ಬಿಡುಗಡೆ ಮಾಡ್ತಾ, to deliver them. ಆತನು ನಡೆಸಿದ. They walked, Jesus walked them into ಬಗ್ಗೆ them. ಚೆನ್ನಾಗಿ ಗೊತ್ತು. I know about him very well. ಮಾತಾಡ್ಲಿಲ್ವಾ? When he did not speak, no problem. ಯಾವಾಗ್ಲೂ ಮಾತಾಡ್ಬೇಕಂತ ಏನಿಲ್ಲ. It's not always that God needs to speak. ನಿಮ್ಮನ್ನು ಬಿಡುಗಡೆ ಮಾಡಬಹುದಲ್ಲ? He can deliver you. ನಿಮ್ಮನ್ನು ಸ್ವಸ್ಥ ಮಾಡಬಹುದಲ್ಲ? He can heal you. Hallelujah. Hallelujah. ಆದ್ರೆ ನಾವು ಒಂದು ತಿಳ್ಕೊಳ್ಬೇಕು. But we need to understand something. ನನ್ನಲ್ಲಿರುವ ಅನಾಯಿಂಟಿಂಗ್, the anointing which is in me, ನಿಮ್ಮಲ್ಲಿರುವ ಅನಾಯಿಂಟಿಂಗ್, the anointing which is in you, ಇತರರನ್ನ ಬಿಡುಗಡೆ ಮಾಡ್ತದೆ, will deliver you. ಆದ್ರೆ but ದೇವರ ವಾಕ್ಯ, the word of God, ನಿತ್ಯ ನಿರಂತರ ಬಿಡುಗಡೆ ಮಾಡಿ will deliver you forever. ಹೀಲಿಂಗ್ ಈಗ ಅಮ್ಮ ಬನ್ನಿ with the video, ಅವಾಗ ಹತ್ಕೊಂಡು ಬಂದು ಹಿಂಗ್ ನಕ್ಕೊಂಡ್ ಬರ್ತಾರೆ ನೋಡ್ರಿ. they cried when they came to me in the first time. ಒಂದು ವಾರ ತಪ್ಪಲ್ಲ ಸಭೆಗೆ ಇವರು. They will never leave miss a service. ಹತ್ಕೊಂತ ಕುತ್ಕೊಂಡ್ರು. First day when they came, they were crying. ಆಗ್ತಾ ಇರ್ಲಿಲ್ಲ. They couldn't stand up. ಕಣ್ಣು ಸರಿಯಾಗಿ ಕಾಣ್ತಾ ಇರ್ಲಿಲ್ಲ. Their eyes weren't proper. ಈಗ ನೋಡ್ರಿ ಹೆಂಗಿದ್ದಾರೆ. Look at them, how well they are. Hallelujah. Hallelujah. ಅನಾಯಿಂಟಿಂಗ್ ಬಿಡುಗಡೆ ಮಾಡ್ತು. Anointing delivers. ಅವ್ರು ಹಾಗೆ ಮನೆಗೆ ಹೋಗ್ಲಿಲ್ಲ. But they did not go like that. ಆಯ್ತಪ್ಪ ನಂಗೆ ಪ್ರಾರ್ಥನೆ ಆಯ್ತು, ನನಗೆ ಯೇಸು ಬೇಡ, ಆನಂದ್ ಬ್ರದರ್ ಬೇಡ, ಚರ್ಚ್ ಬೇಡ, ಮನೆಗೆ ಇರ್ಲಿಲ್ಲ ಅವರು. He did not say, they did not say, I don't want prayer, I don't want Jesus, I don't want Anand brother. Many came here. ತುಂಬಾ ಜನ ಬಿಡುಗಡೆ ಹೊಂದ್ಕೊಂಡ್ರು. Many got delivered. 6 ಜನ ಬಿಡುಗಡೆ ಹೊಂದ್ಕೊಂಡ್ರು. Many got delivered. ಕೆಲವರು ಮಾತ್ರ ಇಲ್ಲಿ ಕೂತ್ಕೊಂಡಿದ್ದಾರೆ. But only few are sitting here with us. ಈ ರೀತಿ ಬಿಡುಗಡೆ ಹೊಂದ್ಕೊಂಡೇ ಕೂತ್ಕೊಂಡಿದ್ದಾರೆ. But they are here with being delivered. ಅವತ್ತು ಮಾಡಿದ ಪ್ರಾರ್ಥನೆ, that prayer which they did on that day, ನಾನು ಇವ್ರಿಗೆ ಮಾಡ್ಲಿಲ್ಲ. they did not do it till today. ಬೆಳಿಗ್ಗೆ ಕಣ್ಣು ಓಪನ್ ಆಗ್ಲಿ, ಇಲ್ಲ. They did not say may eyes be open, eyes be open. ಕಾಲ್ ನಡಿಲಿ ಇಲ್ಲ. They did not say legs walk, legs walk. ಒಂದು ಸರಿ ಮಾಡಿದೆ. I did it once. ಆಕೆ ವಾಕ್ಯ ಕೇಳಿದ್ಲು ಕುತ್ಕೊಂಡು. They listened to the word of God. ಏಸಪ್ಪ ಹೊರಗಡೆ ಬಂದ್ರು, ಏಸಪ್ಪ 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 ಏಸಪ್ಪ. ಇವತ್ತು ವಾಕ್ಯದ ಏಸಪ್ಪ ಇವರ ಲೈಫ್ ಅಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. The Jesus of the word now has delivered them free. Hallelujah. Hallelujah. ಯಾಕೆ ನಾನು ನಿಮಗೆ ಹೇಳ್ತೀನಿ ಅಂದ್ರೆ, why am I telling you this? ಕೂತ್ಕೊಳ್ಳಿಮ್ಮ. ಅನಾಯಿಂಟಿಂಗ್, ಒಬ್ಬ ಸೇವಕನಲ್ಲಿರುವ ಅನಾಯಿಂಟಿಂಗ್, anointing in a man of God, ನಿಮ್ಮ ರೋಗಗಳನ್ನು ಬಿಡುಗಡೆ ಮಾಡುತ್ತೆ. will deliver you from your sickness. ಮಾಡುತ್ತೆ? ಎಷ್ಟು ಪರ್ಸೆಂಟ್ ಮಾಡುತ್ತೆ? How much percent will it do it? 100ಕ್ಕೆ 100% ಬಿಡುಗಡೆ ಹೊಂದ್ಕೊಳ್ತೀರಾ. 100% entirely you will be free. ವಾಕ್ಯ ನೀವು ಕೇಳಿ ಅದರ ಪ್ರಕಾರ ನಡೆದಾಗ, but when you listen to the word and walk according to it, ನೀವು ನಿತ್ಯ ಕಾಲಕ್ಕೆ ಬಿಡುಗಡೆಯಲ್ಲಿ ನಡೀತೀರಾ. you will walk in deliverance forever. ಮತ್ತೆ ನಿಮ್ಮ ತಲೆ ಮೇಲೆ ಯಾವ ದೊಡ್ಡ ವ್ಯಕ್ತಿ ಬಂದು ಕೈ ಇಟ್ಟು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. there is no need for any man to lay hands on you. ನಿಮ್ಮಲ್ಲಿರುವ ವಾಕ್ಯ ನಿಮ್ಮನ್ನು ನಡೆಸುತ್ತಾ ತಂದೆ ಮುಂದೆ ನಿಮ್ಮನ್ನು ಪರಿಪೂರ್ಣವಾಗಿ ಮಾಡುತ್ತದೆ. the word in you will make you walk so that you be perfect in the eyes of the Father. ಆತ್ಮನೇ ಓ ಆತ್ಮನೇ, ಆತ್ಮನೇ ಓ ಆತ್ಮನೇ, ಆತ್ಮನೇ